ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 640ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮನು ಹನುಮಾನನಿಂದ ಸೀತೆಯ ಬಗ್ಗೆ ಸುದ್ದಿಯನ್ನು ತಿಳಿದು ಸಂತೋಷದಿಂದ ಹನುಮಾನನಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ. ಯಾರಿಂದಲೂ ಸಾಧ್ಯವಾಗದಂತಹ ಕೆಲಸ ನೀನು ಮಾಡಿದೆಯಪ್ಪ, ಅದಕ್ಕೆ ನಿನಗೆ ಕೃತಜ್ಞತೆಗಳಂತ ಹೇಳ್ತಾನೆ. ಅದನ್ನೇ ಮುಂದುವರಿಸಿ, ರಕ್ಷಿಸಿಕೊಂಡು ರಾಕ್ಷಸರ ಪ್ರಹಾರದಿ ಜೀವಂತ ಮರಳಿದ ಹನುಮಾನನಿಗೆ ಸಮಯ ಅಲ್ಲಿ ಹೋದಿ, ಅವ್ರ ಜೊತೆಗೆ ಹೋರಾಟ ಮಾಡಿದಿ, ಯುದ್ಧ ಮಾಡಿದಿ. ಕೆಲವೊಂದು ಅವ್ರ ಸೈನಿಕರನ್ನು, ರಾವಣನ ಮಗನನ್ನು ಒಳಗೊಂಡು, ಮೊಮ್ಮಕ್ಕಳನ್ನು ಒಳಗೊಂಡು ಮಹಾಪರಾಕ್ರಮಿ ರಾಕ್ಷಸರನ್ನು ನೀನು ಕೊಂದು ವಧೆ ಮಾಡಿ ಬಂದಿ, ಅವರನ್ನು ಹತ್ಯೆ ಮಾಡಿ ಬಂದಿ, ಲಂಕೆಯನ್ನು ಸುಟ್ಟು ಬಂದಿ. ಅರ್ಧ ರಾವಣನ ಶಕ್ತಿಯನ್ನು ನೀನೇನು ಮಾಡಿ ಬಂದೀಯಾ, ನಾಶ ಮಾಡಿ ಬಂದೀಯಾ. ಜೀವಂತವಾಗಿ ಬಂದು ನೀನು ಅಷ್ಟೆಲ್ಲ ಮಾಡಿಕೊಂಡು ಅದು ಯಾರಿಂದ ಸಾಧ್ಯನೇ ಅಂತ ಪ್ರಶ್ನೆ ಮಾಡ್ಕೊಳ್ತಾನೆ. ಅಸಾಧ್ಯ ಕಾರ್ಯ ಸಾಧ್ಯಗೊಳಿಸಿ ಹನುಮಾನ ತನ್ನ ಸೇವಾಫಲ ಪ್ರದರ್ಶಿಸಿ ಸುಗ್ರೀವನಿಗೆ ಇಷ್ಟು ಕೇಳ್ತಾನೆ ರಾಮನಿಂದ. ರಾಮ ಮುಂದೇನು ವರ್ಸನಂದ್ರೆ, ಅಸಾಧ್ಯ ಅನ್ನುವಂಥ ಕೆಲಸವನ್ನು ಸಾಧ್ಯ ಮಾಡಿ ಮರಳಿ ಬಂದು ಹನುಮಾನನು ಸುಗ್ರೀವನಿಗೆ ತನ್ನ ಸೇವೆಯ ಬಲವನ್ನು ತೋರಿಸಿಕೊಟ್ಟ. ಅಂದರೆ ಸ್ವಾಮಿ ನಿಷ್ಠೆಯನ್ನು, ಸ್ವಾಮಿ ಭಕ್ತಿಯನ್ನು, ಸುಗ್ರೀವನ ಆಜ್ಞೆಯನ್ನು ಪಾಲಿಸಿದ್ದನ್ನು ಸುಗ್ರೀವನಿಗೆ ತೋರಿಸಿಕೊಟ್ಟ. ಹೇಗೆ ತೋರಿಸಿಕೊಟ್ಟಂದರೆ, ತನ್ನ ಪ್ರಭು ವಹಿಸಿದ ಕಠಿಣ ಕಾರ್ಯ. ಹನುಮಾನನ ಪ್ರಭು ಯಾರೋ? ಸುಗ್ರೀವ ಒಂದು ಕೆಲಸ ಕೊಟ್ಟಿರ್ತಾನೆ, ಟಾಸ್ಕ್ ಕೊಟ್ಟಿರ್ತಾನೆ, ಒಂದು ಗುಂಪು ತಯಾರು ಮಾಡಿರ್ತಾನೆ. ನೀವು ಇದನ್ನು ಮಾಡ್ಕೊಂಡು ಬರಬೇಕು, ಸೀತೆಯನ್ನು ಎಲ್ಲಿದಾಳ ಅನ್ನೋದ ಹುಡುಕೊಂಡು ಬರಬೇಕು ಅಂತ ಏನು ಇದೊಂದು ಟಾಸ್ಕ್ ಕೊಟ್ಟಿದ್ದಿತ್ತು. ಅದನ್ನು ನೀನೇನು ಮಾಡಿದೆ, ನಿನ್ನ ಸ್ವಾಮಿಗೆ ಅವರೇನು ನಿಮ್ಮಾಗ ವಿಶ್ವಾಸ ಇಟ್ಟು ಕಳಿಸಿದ್ದಲ್ಲ ಸುಗ್ರೀವ, ಅದನ್ನು ನೀನು ಯಶಸ್ವಿ ಮಾಡಿ ತೋರಿಸಿದೆ. ಭಾವಪೂರ್ವಕ ಸಾಧಿಸಿದ ವ್ಯಕ್ತಿ ಧನ್ಯನು. ಹಂಗೆ ಯಾರಾದರೂ ಒಂದು ಕೆಲಸವನ್ನು ಕೊಟ್ಟಾಗ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಯಾರು ಮಾಡ್ತಾರಲ್ಲ ಆ ವ್ಯಕ್ತಿ ಧನ್ಯನು. ಪ್ರಭುವಿನ ನಿರೀಕ್ಷೆ ಮೀರಿ ಕಠಿಣ ಕಾರ್ಯ ಸಾಧಿಸುವ ವ್ಯಕ್ತಿ ರಾಜನಿಗೆ ಮಧ್ಯಮನು. ಇಲ್ಲಿ ಮನುಷ್ಯನ 3 ಕ್ಲಾಸ್ಗಳನ್ನು ಹೇಳ್ತಾರೆ, ವರ್ಗಗಳನ್ನು ಹೇಳ್ತಾರೆ. ಮನುಷ್ಯರಲ್ಲಿ 3 ವರ್ಗಗಳಿವೆ, 3 ಪ್ರಕಾರದ ವರ್ಗಗಳು, 3 ಪ್ರಕಾರಗಳಿವೆ. ಒಂದನೇದು ಯಾವುದೋ ಧನ್ಯನು. ಹ್ಯಾಂಗೆ ಕೆಲಸ ಹೇಳಿರ್ತಾನಲ್ಲ ಅದೇ ಕೆಲಸ ಅಕ್ಷರಶಃ ಮಾಡ್ಕೊಂಡು ಬಂದವನಿಗೆ ಧನ್ಯಕರನ್ ಅಂತ ಹೇಳ್ತಾನೆ. ಪ್ರಭುವಿನ ನಿರೀಕ್ಷೆ ಮೀರಿ ಕಠಿಣ ಕಾರ್ಯ ಸಾಧಿಸುವ ವ್ಯಕ್ತಿ ರಾಜನಿಗೆ ಮಧ್ಯಮನು. ತನ್ನ ಸಾಮರ್ಥ್ಯಕ್ಕೂ ಹೆಚ್ಚಿ ಪ್ರಭು ಏನು ಮಾಡಿರ್ತಾನೆ, ಒಂದು ರಾಜ ಒಬ್ಬ ವ್ಯಕ್ತಿಯಿಂದ ಒಂದು ಕೆಲಸವನ್ನು ನಿರೀಕ್ಷೆ ಮಾಡಿರ್ತಾನೆ, ಆ ಕೆಲಸ ಅವನಿಗೆ ಹಚ್ಚಿರ್ತಾನೆ. ಒಂದು ವೇಳೆ ರಾಜನ ನಿರೀಕ್ಷೆಯನ್ನು ಮೀರಿ ವ್ಯಕ್ತಿ ಏನಾದರೂ ಸಾಧಿಸಿದ್ದರೆ ಆ ವ್ಯಕ್ತಿಗೆ ಮಧ್ಯಮನು ಅಂತ ಕರೀತಾರೆ. ಸಾಮರ್ಥ್ಯವಿದ್ದು ಕಾರ್ಯ ಸಾಧಿಸದವ ರಾಜನಿಗೆ ಕನಿಷ್ಠ ಪುರುಷನು. ಸಾಮರ್ಥ್ಯ ಐತೆ ಅವನಲ್ಲಿ, ಆದರೆ ಕೆಲಸ ಮಾಡೋಕ್ಕೆ ತಯಾರಿಲ್ಲ, ಅಂಥವ್ರಿಗೆ ಕನಿಷ್ಠ ಅಂತ ಕರೀತಾರೆ. ಧನ್ಯರು ಯಾರು ತನಗೆ ಕೆಲಸವನ್ನು ವಹಿಸಿಕೊಟ್ಟಿರ್ತಾರೆ, ಅದನ್ನು ಅಕ್ಷರ ತಪ್ಪದೆ ಏನು ನ್ಯೂನ್ಯತೆ ಇಲ್ಲದೆ ಮಾಡುವಂಥ ಕೆಲಸ ಧನ್ಯನು. ತನಗೆ ವಹಿಸಿಕೊಟ್ಟ ತನ್ನ ಪ್ರಭು ರಾಜ ನಿರೀಕ್ಷೆಗಿಂತ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡ್ಕೊಂಡು ಬಂದು ಏನು ಇರ್ತಾನಲ್ಲ ವ್ಯಕ್ತಿ, ಅವನು ಮಧ್ಯಮನು. ಕೆಲಸ ಮಾಡುವ ಸಾಮರ್ಥ್ಯ ಇದ್ದು ಕೆಲಸ ಮಾಡದೆ ಹಾಗೆ ಉಳಿದ ಅವನಿಗೆ ಕನಿಷ್ಠನು ಅಂಥೇಳಿ ವ್ಯಕ್ತಿಯಲ್ಲಿ 3 ವರ್ಗಗಳನ್ನು ವಾಲ್ಮೀಕಿಯವರು ಹೇಳ್ತಾರೆ. 3 ಪ್ರಕಾರದ ವ್ಯಕ್ತಿಗಳಿರ್ತಾರೆ. ಕೆಲವರು ಧನ್ಯಕ್ಕೆ ಅರ್ಹರಿರ್ತಾರೆ,
ಇನ್ನು ಕೆಲವರು ಮಧ್ಯಮರಿರ್ತಾರೆ, ಇನ್ನು ಕೆಲವರಂತೂ ಕನಿಷ್ಠರಿರ್ತಾರಂತ ವಾಲ್ಮೀಕಿ ಹೇಳ್ತಾರೆ. ಅದನ್ನೇ ಮುಂದುವರಿಸಿ, ಸೀತೆ ಹರಿಸುವ ಕಾರ್ಯ ಕೃತಜ್ಞತೆಯಿಂದ ನಿರ್ವಹಿಸಿದ ಹನುಮಾನನು ಸುಗ್ರೀವನಿಗೆ ತೃಪ್ತಿ ತಂದ. ಸುಗ್ರೀವ ಹನುಮಾನನಿಗೆ ಸೀತೆ ಹುಡುಗ ಕೆಲಸ ಕೊಟ್ಟಿದ್ದ, ಅದನ್ನು ಚಾಚು ತಪ್ಪದೆ ಆ ಕೆಲಸವನ್ನು ನಿರ್ವಹಿಸಿದ್ದ. ಅವನ ಒಂದು ಸೇವೆಯಿಂದಾಗಿ, ಹನುಮಾನನ ಸೇವೆಯಿಂದಾಗಿ ಸುಗ್ರೀವನಿಗೆ ತೃಪ್ತಿ ಬಂದಿದೆ, ತೃಪ್ತಿ ಸಿಕ್ಕಿದೆ. ಇಲ್ಲೇ ನೋಡಿ, ಯಾರೇ ಒಂದು ಕೆಲಸ, ಈಗ ಉದಾಹರಣೆಗೆ ನಮ್ಮ ಈಗಿನ ವ್ಯವಸ್ಥೆಗೆ ಬಂದ್ವಿ ಅಂದರೆ, ನಾವು ಜನಪ್ರತಿನಿಧಿಗಳನ್ನು ನಮಗೇನಾದರೂ ಹಿತ ಮಾಡುವ ಸಮಷ್ಟಿ ಹಿತ, ವ್ಯಕ್ತಿಗತ ಅಲ್ಲ, ವ್ಯಕ್ತಿಗತದ ಹೇಳ್ತಾ ಇಲ್ಲ. ಈ ವ್ಯಕ್ತಿಯನ್ನು ಈ ಮತಕ್ಷೇತ್ರದಿಂದ ಕಳಿಸಿಕೊಡುವುದರಿಂದ ಈ ಮತಕ್ಷೇತ್ರಕ್ಕೆ ಏನಾದರೂ ಹಿತವಾದೀತು, ಅಭಿವೃದ್ಧಿಗಳಾದವು, ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿತ್ತು, ಯುವಕರಿಗೆ ಏನಾದರೂ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಅವಕಾಶಗಳನ್ನು ತಂದವರು, ಇವು 108 ಕನಸು ಹೊತ್ತುಕೊಂಡು ಅವರಿಗೆ ಮತ ಚಲಾಯಿಸಿ ತಂದಿರ್ತಾರೆ. ಅದೇ ಪ್ರಕಾರ ಅವರ ನಿರೀಕ್ಷೆಗೆ ತಕ್ಕಂತೆ ಅವನು ಕೆಲಸ ಮಾಡಿಕೊಟ್ಟಂದ್ರೆ ಆ ಒಬ್ಬ ಜನಪ್ರತಿನಿಧಿ, ಆ ಒಬ್ಬ ಮಂತ್ರಿ, ಆ ಒಬ್ಬ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಧನ್ಯನು. ಮೊದಲೇ ಪಂಕ್ತಿಯಾಗಿ ಬರ್ತಾನೆ ಅವನು, ಧನ್ಯನು. ಅಂಥವ್ರಿಗೆ ನಾವೇನಂತೇವೆ, ಅವರು ನಿಜವಾದಂತಹ ಜನಪ್ರತಿನಿಧಿಗಳು. ಬಂದ ನಂತರ ಇವ್ರ ಬಗ್ಗೆ ಏನೂ ಇಗ್ನೋರ್ ಮಾಡಲಿಲ್ಲ. ತಾನೇ ತನ್ನ ಸಂಪತ್ತನ್ನು ವೃದ್ಧಿಸಿಕೊಂಡ, ತಾನೇ ತನ್ನ ಅಂತಸ್ತುಗಳನ್ನು ಹೆಚ್ಚಿಸಿಕೊಂಡ, ಮತದಾರರ ಬಗ್ಗೆ, ಪ್ರಜೆಗಳ ಬಗ್ಗೆ ಸ್ವಲ್ಪ ಮಟ್ಟದಲ್ಲಿ ವಿಚಾರ ಮಾಡುವಂಥ ಜನ ಈ ಮನುಷ್ಯ ಇದ್ದಂದ್ರೆ ಅವನು ಕೃತಜ್ಞನು. ಅವನಿಂದ ಯಾರಿಗೂ ಹಿತ ಆಗುವುದಿಲ್ಲ. ಸಮಾಜ ಘಾತಕರವರು. ಮುಂದುವರೆದು ಹೇಳ್ತಾನ, ರಕ್ಷಿಸಿದಿಂದು ರಘುವಂಶ ಮತ್ತು ಲಕ್ಷ್ಮಣರನ್ನು ಕೃತಜ್ಞತೆದಿ ಹುಡುಕಿ ಸೀತೆಯನ್ನು. ಇಲ್ಲಿ ನೋಡ್ರಿ, ಈ ಶ್ಲೋಕದಾಗ ಏನು ಹೇಳ್ತಾನೆ, ಒಂದು ವೇಳೆ ಸೀತೆ ಸಿಗ್ತಿದ್ದಿಲ್ಲಂದ್ರೆ, ಸೀತೆ ಬಗ್ಗೆ ಸುಳುವು ಸಿಗ್ತಿದ್ದಿಲ್ಲಂದ್ರೆ ರಾಮ ಸೀತೆಯ ವಿರಹದಲ್ಲಿ ಪ್ರಾಣ ತ್ಯಾಗ ಮಾಡುತ್ತಿದ್ದ. ರಾಮ ಪ್ರಾಣ ತ್ಯಾಗ ಮಾಡಿದ ತಕ್ಷಣ ಲಕ್ಷ್ಮಣನ ಬದುಕುಳಿಯಕ್ಕೆ ಸಾಧ್ಯ ಇಲ್ಲ, ಅವನು ತ್ಯಾಗ ಮಾಡ್ತಿದ್ದ. ಈ ಸುದ್ದಿ ಒಂದು ವೇಳೆ ಭರತನಿಗೆ ಮುಡಿತಂದ್ರೆ ಭರತ ಪ್ರಾಣ ತ್ಯಾಗ ಮಾಡ್ತಾನೆ, ಶತ್ರುಘ್ನ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನ ತಾಯಂದಿರು ಹುಡುಕಿದವರೆಲ್ಲ ಬಹಳ ರಾಮನನ್ನು ಹಚ್ಕೊಂಡಿದ್ರು ಅವರು, ಪುರುಷೋತ್ತಮ. ಅಂಥವನು ಎಲ್ಲ ಶ್ರೇಷ್ಠ ಗುಣಗಳು ರಾಮನಲ್ಲಿದ್ದು, ಅದಕ್ಕೆ ಪುರುಷೋತ್ತಮ ಅಂತ ಕರೀತಾರೆ. ಈಗಿನ ಏನೇನು ಹೊಳ್ಕೋತ ಹೋಗ್ತಾರೆ. 2 ಗುಂಪಿದೆ. ಒಂದು ಗುಂಪು ಒಟ್ಟ ರಾಮನ ಹಿಡಿಸ್ಕೊಂತ ಹೋಗೋದು, ಅವ್ರ ಬಗ್ಗೆ ಏನು ಅಧ್ಯಯನ ಇಲ್ಲ, ಏನೂ ಇಲ್ಲ. ಏನ ಇದರ ಉದ್ದೇಶ ಏನೈತಿ, ರಾವಣ ಮೂಲಕ ಏನು ನಾವು ಕಲಿಬೇಕಾಗೈತಿ, ಇದನ್ನು ನೋಡಕ್ಕೆ ಹೋಗೋದಿಲ್ಲ ಅವರು. ರಾಮ ಅಂದುಕೊಳ್ಳಿ ಏನೋ ಒಂದು ಪ್ರಕಾರದ ಅವ್ರಿಗೆಲ್ಲ ಏನನ್ನಿಸ್ತಿದೆ, ಬರ್ಸಿನವ್ರಂಗೆ ಆಗ್ತಿದೆ, ಬೇಕು ಅಂತ. ಇನ್ನೊಂದು ಕೆಲವೊಂದು 2ನೇ ಐತೆ, ರಾಮನ ಹೆಸರು ಹೇಳ್ಕೊಂಡು, ರಾಮನ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ಹೆಸರು ಹೇಳಿಕೊಂಡು ಭಕ್ತರ ಹಂಗೆ ಫೋಟೋಗಳು ತಗೊಂಡು ತಮ್ಮ ಸ್ವಾರ್ಥಗಳನ್ನು ಸಾಧಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅದೇ ಆಗಿದೆ. ಸಂತರು, ನಾಯಕರು ಫೋಟೋಗಳನ್ನು, ಮೂರ್ತಿಗಳನ್ನು ಮಾಡಿಕೊಂಡು ಆಫೀಸ್ಗಳಲ್ಲಿ ಕೂಡ ಫೋಟೋಗಳನ್ನು ಇಟ್ಟುಕೊಂಡು, ಮೂರ್ತಿಗಳನ್ನು ಇಟ್ಟುಕೊಂಡು, ಹೆಸರು ಅವ್ರದ್ದು ಅಷ್ಟೇ. ಇವರು ಮಾಡ್ತಾ ಇರೋದು ಮುಂಜಾನೆ ಸಂಜೆ ತನಕ ಯಾವ ಕೆಲಸಪ್ಪ ಅಂದ್ರೆ ಸಮಾಜವನ್ನು ಶುಲಿಗೆ ಮಾಡೋ ಕೆಲಸ. ನಾವು ನೀವು ಕೊಟ್ಟಂಥ ತೆರಿಗೆ ಹಣವನ್ನು ವಿವಿಧ ರೂಪದಲ್ಲಿ ಲೂಟಿ ಮಾಡುವಂಥ ಕೆಲಸ ಆ ಒಂದು ಕಾರ್ಯದಲ್ಲಿ ಆಗ್ತಿದೆ. ಯಾರ ಸಮಕ್ಷಮ ಆಗ್ತಿದೆ ಅಂದರೆ ಈ ಸಂತರ ಸಮಕ್ಷಮ. ಯಾವ ಸಂತರು ಫೋಟೋಗಳು ಇರ್ತಾವಲ್ಲ, ಸರ್ಕಾರಿ ಕಾರ್ಯಾಲಯದಲ್ಲಿ ಯಾರ್ಯಾರು ಫೋಟೋಗಳಿರ್ತಾವ, ಯಾರ್ಯಾರು ಮೂರ್ತಿಗಳಿರ್ತಾವಲ್ಲ, ಅವರು ಮುಂದರ ನಡೀತಿದ್ದಲ್ಲ. ಅವ್ರು ಇದನ್ನು ಎಂದೂ ಜೀವನದಾಗ ವಿಚಾರ ಮಾಡಿರೋದಿಲ್ಲ. ಅವರು ತಪ್ಪು ಅಂತ ಹೇಳ್ಕೊತ ಬಂದಿರ್ತಾರೆ. ಬಟ್ ಅವರು ಮುಂದೆ ಅವ್ರ ಹೆಸರಿನಾಗ ಇವರು ಲೂಟಿ ಮಾಡ್ತಿರ್ತಾರೆ. ಎಷ್ಟು ನೋಡಿ, ಈ ಸಂತರನ್ನು, ಸಾಧು ಸಂತರನ್ನು, ಮಹಾಪುರುಷರನ್ನು ಯಾವ ರೀತಿಯಾಗಿ ನಾವು ಅವ್ರ ಹೆಸರುಗಳನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೇವೆ. ಇದು ಕೆಟ್ಟ ಕಾಲ ಇದೆ. ಮುಂದುವರೆದು ಹೇಳ್ತಾನ, ಒಂದು ವೇಳೆ ನೀ ಸೀತೆಯನ್ನು ಹುಡುಕಿ ಸುದ್ದಿ ತರ್ತಿದ್ದಿಲ್ದ್ರೆ ಇವರೆಲ್ಲ ನಾಶ ಹೋಗ್ತಿದ್ರು. ಆ ನಾಶದಿಂದ ರಘುಕುಲ ವಂಶದ ನಾಶವನ್ನು, ಇಕ್ಷ್ವಾಕು ವಂಶದ ನಾಶವನ್ನು ನೀನು ರಕ್ಷಿಸಿದೀಯಾ. ಅದಕ್ಕೆ ನೀನು ಕೃತಜ್ಞತೆಗೆ ಅರ್ಹ. ಈ ಸತ್ಕಾರ್ಯ ನನ್ನಿಂದಲಾಗಲಿಲ್ಲವೆಂದು ಮನ ನೊಯ್ಯುತ್ತಿದೆ ನೋಡಿ ನಿನ್ನ ಕಾರ್ಯ. ನೋಡಿ ರಾಮ ಎಷ್ಟು ಚಂದ ಹೇಳ್ತಾನೆ. ಮನುಷ್ಯನಲ್ಲಿ ಇವು ಸ್ವಭಾವಗಳು ಇರಬೇಕು. ಸೀತೆಯನ್ನು ಇಲ್ಲಿ ತನಕ ಹುಡುಕೊಂಡು ಬಂದೆ ನಾನು, ಪಂಚವಟಿಯಿಂದ ಕಿಷ್ಕಿಂಧದವರೆಗೆ ಕಷ್ಟಗಳನ್ನು ಎದುರಿಸಿದ ನಾನು, ರಾಕ್ಷಸರನ್ನು ಎದುರಿಸಿದ ನಾನು.
ಸೀತೆಯನ್ನು ಬಹಳ ಪ್ರಾಮಾಣಿಕತನದಿಂದ ನಾನು ಹುಡುಕಿದೆ, ಇವತ್ತಿನ ತನಕನೂ ಹುಡುಕಿದೆ, ಆದರೆ ನನಗೆ ಸೀತೆ ಸುಳಿವು ಸಿಗಲಿಲ್ಲ. ಎಷ್ಟು ಮನಸ್ಸಿಗೆ ನೋವಾಗ್ತದೆ ನೋಡ್ರಿ ಅವನಿಗೆ. ಸೀತೆ ಸುಳಿವು ಯಾರಿಗೆ ಸಿಕ್ತು? ಹನುಮಾನನಿಗೆ ಸಿಕ್ತು. ಅದಕ್ಕಿಲ್ಲಿ ರಾಮ ಸ್ವತಃ ಹೇಳ್ತಾನೆ, ಸೀತೆ ಹುಡುಕುವಲ್ಲಿ ನಾನು ಯಶಸ್ವಿ ಆಗಲಿಲ್ಲ, ಹನುಮಾನ ಯಶಸ್ವಿಯಾದ. ಒಂದು ಅರ್ಥದಲ್ಲಿ ನನಗಿಂತನೂ ಇವನು ಶ್ರೇಷ್ಠ ಅನ್ನುವಂಥ ಹನುಮಾನನ ಕಾರ್ಯವನ್ನು ಸ್ವತಃ ರಾಮನೇ ಈ ರೀತಿಯಾಗಿ ಹೇಳ್ತಾನೆ. ಮನ ನೋಯುತ್ತಿದೆ ನೋಡಿ ನಿನ್ನ ಕಾರ್ಯ, ಮನಸ್ಸಿಗೆ ನನಗೆ ತೊಂದರೆ ಆಗ್ತಾ ಇದೆ, ನನಗಾಗಲಿಲ್ಲಪ್ಪ ಸ್ವಂತಾಗಿ ಗಂಡ ಆಗಿ ನಾನು ಹುಡುಕುವಲ್ಲಿ ಯಶಸ್ವಿ ಆಗಲಿಲ್ಲ. ನನ್ನ ಭಕ್ತನಾದಂತಹ ಸುಗ್ರೀವನ ಮಂತ್ರಿ ಆದಂತಹ ಹನುಮಾನನ ಜನ ಹನುಮಾನ ಅದನ್ನು ಹುಡುಕಿತ ನನಗೆ ಹೇಳಿದಿಲ್ಲ ಅಂತ ಹೇಳಿ ತನ್ನ ನೋವನ್ನು ವ್ಯಕ್ತಪಡಿಸ್ತಾನೆ. ಆಲಂಗಿಸಿ ಕಾರ್ಯಸಾಧಕ ಹನುಮಾನನನ್ನು ಹಗುರು ಮಾಡಿಕೊಳ್ಳುವೆ ಎನ್ನ ಮನ ಏನಾಗಿದೆ, ನೋವಿನಿಂದ ಭಾರವಾಗಿದೆ. ಸೀತೆಯ ವಾರ್ತೆಯನ್ನು ತಂದಂತಹ, ಜೀವಂತ ಇದ್ದಂಥ ವಾರ್ತೆಯನ್ನು ತಂದಂತಹ, ಸುದ್ದಿಯನ್ನು ತಂದಂತಹ ಹನುಮಾನನನ್ನು ಆಲಂಗಿಸಿ ಅವನನ್ನು ಅಪ್ಪಿಕೊಳ್ತಾನೆ. ಎರಡೂ ಕೈಗಳನ್ನು ಬಿಚ್ಚಿ ಹನುಮಾನನನ್ನು ಹೃದಯಪೂರ್ವಕವಾಗಿ ಒಪ್ಕೊಳ್ತಾನೆ. ಹಂಗ ಅಲ್ಲ, ಈ ಕೆಲವೊಂದು ಜನ ನಾಟಕ ಮಾಡ್ತಿರ್ತಾರೋ, ಹಿಂಗೆ ಒಪ್ಕೊಂಡಿರ್ತಾರೋ, ನೋಡ್ತಾನೆ ಮಗನ ನನಗೆ ಅವಕಾಶಕ್ಕೆ ನಿನ್ನ ಬರೋಬ್ಬರಿ ಮಾಡ್ತಾನೆ ಅಂತಿರ್ತಾರೆ. ಅದೇ ಅಲ್ಲ, ಮನಸ್ಪೂರ್ವಕವಾಗಿ ಹನುಮಾನನ ಅಪ್ಕೊಳ್ತಾನೆ. ಯಾಕೆ ಅಪ್ಕೊಳ್ತಾನೆ ಅಂದರೆ, ನನ್ನ ಮನಸ್ಸಲ್ಲಿ ಇದ್ದಂಥ ದುಃಖ ಏನಿದೆಯಲ್ಲ, ಆ ದುಃಖ ಹೋಗಲಿ, ನಾಶವಾಗಿ ಹೋಗಲಿ. ಸೀತೆ ವಾರ್ತೆಯನ್ನು ತಂದಂಥ ಹನುಮಾನನ ಅಪ್ಪಿಕೊಂಡು ರಾಮನು ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ಉಸಿರುತ ರಾಮ, ಉಸಿರಾಗ್ತಾ ಇದ್ದ, ಇದನ್ನೆಲ್ಲ ಮಾತಾಡೋ ಕಾಲಕ್ಕೆ ಉಸಿರು ಹೋಗ್ತಾ ಇತ್ತು, ಉಸಿರು ಬರ್ತಾ ಇತ್ತು. ಉಸಿರುತ ರಾಮ ಉಲ್ಲಾಸಿತ ಬಾಹುಗಳಿಂದ ಮನಸ್ಸಿನಾಗ ದುಃಖ ತುಂಬಿತ್ತು. ದುಃಖ ಉಸಿರಿನ ರೂಪದಲ್ಲಿ ಹೊರಗೆ ಬರ್ತಾ ಇತ್ತು, ಬಿಕ್ಕಳಿಕೆ ಬರ್ತಾ ಇತ್ತು. ಅಂಥದ್ರಾಗ ಭುಜಗಳೇನಾಗಿದ್ದು, ಒಂದು ಎರಡು ಕೈಗಳು ಹನುಮಾನನನ್ನು ಅಪ್ಪಿಕೊಳ್ಳಲಿಕ್ಕೆ ಆತುರ ಪಡ್ತಾ ಇದ್ದೇವೆ. ನೋಡಿ ಕವಿತ್ವತ್ವ ಹೇಗಿದೆ ವಾಲ್ಮೀಕಿಯವರದು, ಕಾವ್ಯ ರಚನೆ ಹೇಗಿದೆ ನೋಡಿ, ಯಾವ ರೀತಿಯಾಗಿ ಕಾವ್ಯದ ಸೌಂದರ್ಯವನ್ನು ಇವರು ಶ್ರೀಮಂತಗೊಳಿಸ್ತಾರೆ. ಭಾವಗಳಿದೆ. ಅಪ್ಪಿಕೊಂಡ ಕಾರ್ಯ ಸಾಧಕ ಹನುಮಾನನ, ಎರಡೂ ತನ್ನ ಭಾವಗಳಿಂದ, ಕೈಗಳಿಂದ ಹನುಮಾನನು ಮನಸ್ಪೂರ್ವಕವಾಗಿ ಅಪ್ಪಿಕೊಂಡು ಮನಸ್ಸನ್ನು ಹಗರು ಮಾಡ್ಕೊಳ್ತಾನೆ ರಾಮ. ಸುಗ್ರೀವ ನೋಡ್ತಲಿದ್ದ ಲಕ್ಷ್ಯಗೊಟ್ಟು ಪುನಃ ನುಡಿದ ರಘುಕುಲ ರಾಮ ಮತ್ತು ಹನುಮಾನನ ಹೃತ್ಪೂರ್ವಕ ಆಲಿಂಗನವನ್ನು, ಅಪ್ಪಿಕೊಳ್ಳುವುದನ್ನು, ಮಿಲನವನ್ನು ಕಣ್ತುಂಬ ಸುಗ್ರೀವ ನೋಡ್ತಾ ಇದ್ದ. ಸುಗ್ರೀವನಲ್ಲಿ ಸಂತೋಷ ತುಂಬಿ ತೊಡಗ್ತಾ ಇತ್ತು. ಆ ಒಂದು ದೃಶ್ಯನೇ ಅಪ್ರತಿಮ ದೃಶ್ಯ. ಅದಕ್ಕೇನಂತ ಯುನಿಕ್ ಇದದು, ಒಂದು ಘಟನೆ, ಅದು ಹ್ಯಾಪ್ನಿಂಗ್, ಅದು ಯುನಿಕ್ ಹ್ಯಾಪ್ನಿಂಗ್. ಹಿಂದೆಂದೂ ಇಲ್ಲ, ಮುಂದೆಂದೂ ಇಲ್ಲ ಅನ್ನಂಗೆ. ಅಂತಹ ಒಂದು ಘಟನೆಯನ್ನು ಸಂತೋಷದಿಂದ, ಕ್ಷಣವನ್ನು ಸಂತೋಷದಿಂದ ಸುಗ್ರೀವ ನೋಡ್ತಾ ಇದ್ದ. ಪುನಃ ನುಡಿದ ರಘುಕುಲ ರಾಮ, ಆ ದೃಶ್ಯವನ್ನು ನೋಡಿದ ಸಂತೋಷ, ನಮ್ಮಿಬ್ಬರ ಅಲಂಘನೆ ಅಪ್ಪಿಕೊಳ್ಳುವಿಕೆ ಸುಗ್ರೀವನಲ್ಲಿ ಎಷ್ಟು ಸಂತೋಷವನ್ನು ಉಕ್ಕಿ ಹರಿಸ್ತಾ ಇದೆ ಅನ್ನೋದನ್ನು ರಾಮ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ. ಮುಂದೆ ಹೇಳ್ತಾನೆ ರಾಮ, ಸೀತೆ ಹುಡುಕುವ ಸುಕೃತ್ಯ ನಡೆಯಿತು ಹೇಗೋ, ಆದರೆ ಸಮುದ್ರ ದಾಟುವುದು ಹೇಗೆ ಕೊರೆಯುತ್ತಿದೆ ಎನ್ನ ಸುದ್ದಿ ಅಂತೂ ಸಂತೋಷ ಸಿಕ್ತಾನೆ. ಮನುಷ್ಯನಾಗಿನ ಪೀಡೆ ಹೋಯಿತು, ಸೀತೆ ಜೀವಂತ ಇದ್ದಾಳ ಅನ್ನೋದೊಂದು ಗೊತ್ತಾಯಿತು. ಇನ್ನು ಅವಳನ್ನು ಹೇಗೆ ಬಿಡಿಸ್ಕೊಂಡು ಬರಬೇಕು? ಬಿಡಿಸ್ಕೊಂಡು ಬರಬೇಕಾದ್ರೆ ನಾವು ಎಲ್ಲಿ ಹೋಗಬೇಕೋ? ಲಂಕೆಗೆ ಹೋಗಿ. ಸೀತೆ ಬೇರೆ ಹೇಳಲ್ಲ, ಸ್ವತಃ ರಾಮನೇ ಲಂಕೆಗೆ ಬರಬೇಕು, ರಾವಣನ ಜೊತೆಗೆ ಯುದ್ಧ ಮಾಡಬೇಕು, ಯುದ್ಧದಲ್ಲಿ ರಾವಣನನ್ನು ವಧೆ ಮಾಡಬೇಕು, ಬಂಧನದಿಂದ ಮುಕ್ತಿ ಮಾಡ್ಕೊಂಡು ನಾನು ತೊಗೊಂಡು ಹೋಗಬೇಕು. ಇದು ನಡೆಸ್ಕೊಡ್ಬೇಕಲ್ಲ. ಅದಕ್ಕೆ ಇಲ್ಲೇ ಅವನಿಗೆ ಚಿಂತೆ ಬಂದುಬಿಡ್ತದೆ. ಆಯ್ತಪ್ಪ, ಸರಿ ಇದೆ, ಹಾಗಾದರೆ ಈ 100 ಯೋಜನೆ ಅಗಲದ ಈ ಮಹಾಸಾಗರವನ್ನು ದಾಟುವುದು ಹೇಗೆ? ಈ ಸಮಸ್ಯೆ, ಈ ಮುದ್ದೆ ರಾಮನನ್ನು ಕಾಡ್ತಾ ಇದೆ. ಅದಕ್ಕೆ ಅವ ಆ ಕಡೆ ಲಕ್ಷ್ಯ ಕೊಟ್ಟು ನೋಡ್ತಾ ಇದನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ ರಾಮ. ಇದೇ ರೀತಿಯಾಗಿ ಮತ್ತೇನು ಮುಂದೆ ರಾಮ ಹೇಳ್ತಾನೆ,
ಏನು ವಿಚಾರಗಳನ್ನು ವ್ಯಕ್ತಪಡಿಸ್ತಾನೆ, ಮತ್ತೇನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.